ಒಪ್ಪದಿರುವ ಮುತ್ತುವಿನ ಬಳಿ ನೀಲಾಂಬರಿ ಹೊಸ ನಾಟಕ ಶುರು ಮಾಡುತ್ತಾಳೆ. ಬೈರನಿಗಾದ್ರೂ ಮದುವೆ ಮಾಡಿಸೋಣ ಅಂದ್ರೆ ಆಸ್ತಿ ಎಲ್ಲ ಮುತ್ತುವಿನ ಹೆಸರಲ್ಲಿ ಇರುವ ಕಾರಣ ಯಾರು ಹೆಣ್ಣು ಕೊಡುತ್ತಿಲ್ಲ ಎಂದು ನೀಲಾಂಬರಿ ಹೇಳುತ್ತಾಳೆ. ಆಸ್ತಿಯನ್ನೆಲ್ಲ ತನ್ನ ತಮ್ಮ ತಂಗಿಯರ ಹೆಸರಿಗೆ ಬರೆಯುತ್ತೇನೆ ಎಂದು ಮುತ್ತು ತನ್ನ ನಿರ್ಧಾರವನ್ನ ನೀಲಾಂಬರಿಗೆ ತಿಳಿಸಿ ಕೂಡಲೇ ವಕೀಲರಿಗೆ ಫೋನ್ ಮಾಡಿ ಮನೆಗೆ ಬರಲು ಹೇಳುತ್ತಾನೆ. ಇದನ್ನು ಕೇಳಿ ನೀಲಾಂಬರಿ ಖುಷಿಯಾದ್ರೂ ಮುತ್ತುವಿನ ಮುಂದೆ ತನ್ನ ಖುಷಿಯನ್ನ ಮುಚ್ಚಿಟ್ಟುಕೊಳ್ಳುತ್ತಾಳೆ. ಮುತ್ತು ಮಾವನಿಗೆ ಬಗೆ ಬಗೆಯಾದ ಅಡಿಗೆಯನ್ನ ರುಚಿಯಾಗಿ ಮಾಡಿ ರೈಸ್ ಮಿಲ್ಗೆ ತರುತ್ತಾಳೆ ಬೆಳ್ಳಿ. ರುಚಿಯಾದ ಊಟವನ್ನ ಷಣ್ಮುಗ ಹಾಗೂ ಮುತ್ತು ಊಟ ಮಾಡುವಾಗ ಷಣ್ಮುಗ ಮುತ್ತುವಿಗೆ ಬೆಳ್ಳಿಯನ್ನ ಮದುವೆಯಾದ್ರೆ ಈ ತರ ಪ್ರತಿದಿನ ತಿನ್ನಬಹುದು ಎಂದು ಆಸೆ ತೋರಿಸಿದಾಗ ಈ ಕೋತಿನ್ ಮದ್ವೆ ಆಗೋದಾ? ಆದ್ರಾಯ್ತು ಬಿಡು. ತಮಾಷೆಗಾಗಿ ಹೇಳಿದ ಮಾತನ್ನ ಕೇಳುವ ಬೆಳ್ಳಿ ಸಂತಸದಿಂದ ಹಾರಾಡಿ ಕನಸು ಕಾಣುತ್ತಾಳೆ. ಆದರೆ ಬೆಳ್ಳಿಯ ಈ ಕನಸು ನನಸಾಗೋದು ಯಾವಾಗ? ಸೂಪರ್ ಆಗಿತ್ತು ಊಟ. ಊಟ ಅಂದ್ರೆ ಬೆಳ್ಳಿದ ಊಟ. ಇನ್ನೊಂದ್ 3 ದಿನಕ್ಕೆ ಈ ಕೈಯಿಂದ ಗಮಗಮ ಹೋಗಲ್ಲ ನೋಡು. ಮುತ್ತು, ಅಂತೂ ಇಂತೂ ಬೆಳಗ್ಗೆ ನಾನು ಹೇಳಿದ್ ನಿಜ ಆಗ್ಬಿಡ್ತು. ನೀನು ಮದುವೆ ಒಪ್ಕೊಂಡ್ಬಿಟ್ಟೆ. ನಮಗೊಂದು ಗ್ರ್ಯಾಂಡ್ ಪಾರ್ಟಿ ರೆಡಿ ಇರುತ್ತಪ್ಪ. ಕೈ ಕೊಡು. ಕಂಗ್ರಾಚುಲೇಷನ್, ಹ್ಯಾಪಿ ಮ್ಯಾರಿಡ್ ಲೈಫ್. ನೀನು 2 ಮಕ್ಳಾಯ್ತು. ಏಯ್, ನಿಂಗೇನ್ ತಲೆ ಕೆಟ್ಟಿದ್ಯೇನೋ? ನಾನ್ ತಮಾಷೆ ಮಾಡಿದ್ನಲ್ಲ, ನಿಜ ಅನ್ಕೊಂಡಿದ್ಯಲ್ಲ? ಏನ್ ತಮಾಷೆ ಅದು? ನೀನ್ ಹೇಳಿದ್ ನಿಜ ಅನ್ಕೊಂಡು ಬೆಳ್ಳಿಯಲ್ಲಿ ಸಂತೋಷವಾಗಿದ್ದಾಳೆ. ಅವಳು ಹಾಗೆ ಕಣೋ. ಎಷ್ಟೇ ಕಷ್ಟ ಬಂದ್ರು ಏನೇ ತೊಂದರೆ ಇದ್ರು ನಗ್ನಗ್ತ ಸಂತೋಷವಾಗಿರೋದೇ ಅವಳ ಗುಣ. ಚಿತ್ರ ತೀರೋದಾಗ ನಾನು ಅಳೋದನ್ನ ನೋಡಕ್ಕಾಗ್ದೆ ಮಾವ ನಾನ್ ನಿನ್ನ ಮದ್ವೆ ಮಾಡ್ಕೋತೀನಿ ಅಂತ ಸಮಾಧಾನ ಮಾಡ್ತಿದ್ಲು. ಆಗ ಇನ್ನೂ ಅವಳು ಹೈಸ್ಕೂಲ್ ಓದ್ತಿದ್ಲು ಕಣೋ. ಅವಳು ಅವಾಗ ಚಿಕ್ಕ ವಯಸ್ಸು ಹೈಸ್ಕೂಲ್ ಹುಡುಗಿ, ಇವಾಗ ದೊಡ್ಡ ಹುಡುಗಿ ಅಲ್ವಾ? ಇವಾಗ ಮದುವೆ ಆಗ್ಬೋದಲ್ಲ? ಏಯ್, ಕೆಲ್ಸಕ್ಕೆ ಬರ್ದೇ ಇರೋ ಮಾತುಗಳನ್ನೆಲ್ಲ ಆಡ್ಬೇಡ. ಬೆಳ್ಳಿ ಏನಾದ್ರು ಕೇಳಿಸ್ಕೊಂಡ್ರೆ ತಪ್ಪು ತಿಳ್ಕೊತಾಳೆ. ತಗೋ, ಹೊರಡೋ. ಹಾ, ಅದೇನ್ ತಪ್ಪು ತಿಳ್ಕೊಂತಾಳ? ಬೆಳಗ್ಗೆ ಮಾತ್ರ ಕಣ್ಣಲ್ಲೇ ಅಳತೆ ಮಾಡ್ತಿದ್ದ ಇವನು. ಅದೇನ್ ನೋಡಿದ್ಯೋ? ಹಲೋ ಚಿಕ್ಕಮ್ಮ, ಹೇಳಿ. ಯಾಕೆ ಮುತ್ತು, ಪೂಜೆ ಮುಗಿದ್ಮೇಲೆ ಊಟನೂ ಮಾಡದೆ ಹಾಗೆ ಹೊರಟೋಗಿದೀಯಾ? ನೀನ್ ಬೆಳಿಗ್ಗೆಯಿಂದ ಏನು ಊಟನೂ ಮಾಡಿರ್ಲಿಲ್ಲ. ನಾನು ನಿನ್ಗೋಸ್ಕರ ಊಟ ಮಾಡದೆ ಕಾಯ್ತಾ ಇದ್ದೀನಿ ಗೊತ್ತಾ? ಈ ಚಿಕ್ಕಮ್ಮನ ಮೇಲೆ ಏನು ಕೋಪ ಇಲ್ಲ ತಾನೆ? ನಾನು ಯಾಕೆ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳಿ ಚಿಕ್ಕಮ್ಮ? ನನ್ನ ಮನ್ಸಿಗೇನೋ ಬೇಜಾರಾಗಿತ್ತಷ್ಟೆ. ನಮ್ ಬೆಳ್ಳಿ ಇದ್ದಾಳಲ್ಲ, ಅವಳ ಮನೆಯಿಂದ ಮೀನ್ ಸಾರು, ಕಬಾಬು, ಫ್ರೈ ಏನೇನೋ ಮಾಡ್ಕೊಂಬಂದಿದ್ಲು. ಸರಿ ರುಚಿಯಾಗಿತ್ತಲ್ಲ ಅಂತ ನಾನು ಹೊಟ್ಟೆ ತುಂಬ ಊಟ ಮಾಡ್ಬಿಟ್ಟೆ. ಚಿಕ್ಕಮ್ಮ, ನಾನು ನಿಮ್ಗೆ ಸರಿ ಹೇಳಿದ್ದೀನಿ, ನನಗೋಸ್ಕರ ಊಟ ಮಾಡದೆ ಕಾಯ್ತಾ ಇರಬೇಡಿ ಅಂತ. ಮೊದಲೇ ಲೇಟ್ ಆಗಿದೆ, ಹೋಗಿ ಊಟ ಮಾಡಿ. ಸರಿಪ್ಪ. ಸರಿ ಚಿಕ್ಕಮ್ಮ, ನಾನು ಫೋನ್ ಇಡ್ತೀನಿ. ಬೆಳ್ಳಿ ಮತ್ತೆ ಮನೆಯವರು ಮುತ್ತುನ ಬಿಡೋ ಹಾಗೆ ಕಾಣ್ತಾ ಇಲ್ಲ. ಅಂತದೇನಮ್ಮ ಆಯ್ತು? ಮುತ್ತು ಫೋನ್ ಮಾಡಿದ್ದ. ಬೆಳ್ಳಿ ತಾನೇ ಅಡಿಗೆ ಮಾಡಿದ್ದು ಅಲ್ಲದೆ ಮಿಲ್ಲಿಗೆ ಊಟ ತಗೊಂಡು ಹೋಗಿದ್ಲಂತೆ. ತುಂಬಾ ಚೆನ್ನಾಗಿತ್ತು ಊಟ ಅಂತ ಹೇಳ್ದ. ಊಟ ಉಪಚಾರ ತುಂಬಾ ಜೋರಾಗಿ ನಡೀತಾ ಇದೆ. ಅಲ್ಲಮ್ಮ, ಊಟ ಕೊಟ್ಟಿದ್ಕೆ ಆಸ್ತಿ ಕೊಟ್ಟಿರೋದನ್ನೇ ಚಿಂತೆ ಮಾಡ್ತೀಯಲ್ಲ? ಅನ್ನ ಕೊಟ್ಟವ್ರನ್ನ ಯಾರು ಅಷ್ಟು ಸುಲಭವಾಗಿ ಮರೆಯೋದಿಲ್ಲ. ಅದರಲ್ಲೂ ಅವಳು ಮುತ್ತುಗೆ ಅತ್ತೆ ಮಗಳು. ಬೆಳ್ಳಿ ಹೆಬ್ಬಾವಿದ್ದ ಹಾಗೆ. ಮೊದಲು ಸುಮ್ಮನೆ ಇರುತ್ತೆ. ಸುಮ್ಮನೆ ಇದೆಯಲ್ಲ ಅಂತ ನಾವ್ ಅನ್ಕೊಂಡ್ರೆ ಮೊದಲು ಹೊಟ್ಟೆಗೆ ಸುತ್ಕೊಂಡು ಆಮೇಲೆ ತಲೆ ಸಮೇತ ನುಂಗ್ ಹಾಕತ್ತೆ. ಅಮ್ಮ, ನೀನ್ ಹೀಗೆ ಭಯ ಪಡೋದು ನೋಡಿದ್ರೆ ನಂಗೆ ಆಶ್ಚರ್ಯ ಆಗತ್ತೆ. ನಾವೇನೇ ಪ್ಲಾನ್ ಮಾಡಿದ್ರು ಎಲ್ಲ ಹಾಳಾಗ್ತಿದೆ. ಆಸ್ತಿ ಉಳಿಸ್ಕೋಬೇಕು ಅಂದ್ರೆ ನೀನೇನಾದ್ರೂ ಮಾಡ್ಬೇಕು. ಮುತ್ತು ನಮಗೇನು ಹೇಳ್ತಾನೂ ಇಲ್ಲ, ಮದ್ವೆನೂ ಮಾಡ್ಕೊಳ್ಳಲ್ಲ ಅಂತ ಇದ್ದಾನೆ. ಬೆಳ್ಳಿ ಜೊತೆ ತುಂಬಾ ಸಲಿಗೆಯಿಂದ ಇದ್ದು ಅವ್ರ ಮನೆಗೆ ಹೋಗಿ ಊಟ ತಿಂಡಿನೂ ಮಾಡ್ತಾ ಇದ್ದಾನೆ. ಅವನ ಮನ್ಸಲ್ಲಿ ಏನೋ ಇದೆ, ಅದನ್ನ ನಮಗ್ ಹೇಳ್ದೆ ಮುಚ್ಚಿಡ್ತಾ ಇದ್ದಾನೆ. ಅಮ್ಮ, ಅಣ್ಣ ಮಾತಾಡೋದೇ ಹೀಗೆ. ನೀನ್ ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೋಬೇಡ. ಅಣ್ಣ ಏನೇ ವಿಷಯ ಇದ್ರು ನಿನ್ನ ಹತ್ರ ಹೇಳ್ತಾನೆ. ಅದರಲ್ಲೂ ಇಂಥ ವಿಚಾರಗಳನ್ನ ಮುಚ್ಚಿಡ್ತಾನ? ಅವನ ಮನಸ್ಸಿನ ವಿಷಯನ ನನ್ನ ಹತ್ರ ಹೇಳ್ಕೊಳ್ಳಿ ಅನ್ನೋದೇ ನನ್ನ ಆಸೆ. ಯಾಕೆ ಅಂದ್ರೆ ಅವನ ಮನಸ್ಸಿನ ವಿಷಯ ತಿಳ್ಕೊಂಡಾಗ್ಲೇ ನಮ್ಮ ಮುಂದಿನ ದಾರಿ ಸುಲಭ ಆಗೋದು. ಬೆಳ್ಳಿ ಮುತ್ತು ಹತ್ರ ಆದಷ್ಟು ನಮಗೆ ಅಪಾಯ. ಬೆಳ್ಳಿ ಮುತ್ತು ಜೊತೆ ಹೇಗೆ ಮಾತಾಡ್ತಾಳೆ, ಅವನು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದನ್ನ ಮೊದಲು ನಾವು ತಿಳ್ಕೋಬೇಕು. ಬೆಳ್ಳಿ ಮಾತು ಕೇಳ್ಕೊಂಡು ಮುತ್ತು ಏನಾದರೂ ಬದಲಾದ್ರೆ ನಮ್ಮ ಅಂತ್ಯನ ನಾವೇ ತಂದುಕೊಂಡ ಹಾಗೆ. ಅದಕ್ಕೆ ಲಾಯರ್ ಮೊದಲು ಬಂದು ಆಸ್ತಿ ಪತ್ರದ ಕೆಲಸನ ಮುಗಿಸ್ಲಿ, ಆಮೇಲೆ ಬೆಳ್ಳಿನ ಊರು ಬಿಟ್ಟೆ ಓಡಿಸ್ತೀನಿ. ಈ ಸಾರಿ ಒಂದೇ ಒಂದು ಸುಳಿವು ಸಿಗದೆ ಇರೋ ಹಾಗೆ ಅವ್ರ ಕುಟುಂಬನ ಚೂರು ಚೂರು ಮಾಡಬೇಕು. ಅದೇ ನನ್ನ ಗುರಿ.
ನನ್ಗವತ್ತೇ ಭಯ ಆಗಿತ್ತು. ಬೆಳ್ಳಿನ ಈ ಊರ್ ಬಿಟ್ಟು ಆಚೆ ಕಳಿಸ್ಬೇಕು ಅನ್ಕೊಂಡಾಗ್ಲೇ ನನ್ನ ಫೋಟೋ ಕೆಳಗಡೆ ಬಿದ್ದು ಚೂರಾಗಿದೆ. ಅಮ್ಮ, ಗಾಳಿ ಜೋರಾಗಿ ಬೀಸಿ ಫೋಟೋ ಕೆಳಗಡೆ ಬಿದ್ದಿದೆ ಅಷ್ಟೇ. ನೀನ್ಯಾಕೆ ಸುಮ್ಮನೆ ಟೆನ್ಷನ್ ಆಗ್ತೀಯಾ? ಗಾಳಿ ಬೀಸಿದೆ ನಿಜ, ಆದ್ರೆ ಈ ಫೋಟೋನೇ ಬೀಳ್ಬೇಕಾಗಿತ್ತಲ್ವಾ? ಇದು ಯಾವ ಗಾಳಿ ಕೆಲಸ ಅಂತ ಗೊತ್ತಾಗ್ತಾ ಇಲ್ಲ. ನನ್ನನ್ನೇ ಯಾಕೆ ಗುರಿ ಮಾಡ್ಕೊಂಡಿದೆ? ನನಗೆ ಯಾಕೋ ತಲೆ ಸುತ್ತ ಹಾಗಿದೆ. ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಮುತ್ತು ಬರೋದ್ರೊಳಗೆ ಈ ಫೋಟೋ ಸರಿ ಮಾಡಿಸಿ ಗೋಡೆಗೆ ನೇತು ಹಾಕ್ಬಿಡು. ಸರಿ ಅಮ್ಮ. ಚಿಕ್ಕಮ್ಮ, ಅಮ್ಮನ ಕರ್ಕೊಂಡೋಗಿ. ನಮಸ್ಕಾರ ಅರ್ಚಕ್ರೆ. ನಮಸ್ಕಾರಮ್ಮ. ಬಹಳ ದಿನಗಳ ನಂತರ ದೇವಸ್ಥಾನ ಕಡೆ ಕಾಣಿಸ್ಕೊಳ್ತಾ ಇದ್ದೀರಿ. ನೋಡಿ, ನೀವು ಬಂದಿದ್ದಕ್ಕೆ ದೇವಸ್ಥಾನ ಕಳೆನೇ ಜಾಸ್ತಿ ಆಯಿತು. ನೀವು ಮಾತು ಕೇಳಿ ಸಂತೋಷ ಆಯಿತು. ಊರಲ್ಲಿ ಎಲ್ಲರ ಮನೆಯಲ್ಲೂ ಶುಭ ಕಾರ್ಯ ನಡೀತಿದೆ. ನಮ್ಮ ಮನೆಯಲ್ಲಿ ಸೂಚನೆನೇ ಕಾಣ್ತಾ ಇಲ್ಲ. ಅದಕ್ಕೆ ದೇವ್ರ ಹೆಸರಲ್ಲಿ ಪೂಜೆ ಮಾಡಿಸೋಣ ಅಂತ ಬಂದ್ವಿ. ಮುಂದಿನ ವಾರನೇ ಊಟ ಆಗ್ಸೋಕ್ಕಾಗಲಿ ಅಂತ ದೇವರ ಪ್ರಾರ್ಥನೆ ಸಲ್ಲಿಸಿ. ನೋಡಿಮ್ಮ, ಇವರೆಲ್ಲ ಪೂಜಾರಿಗಳು ಕಾಲ್ ನೆಕ್ತವೆ. ಬನ್ನಿಮ್ಮ, ಬನ್ನಿ ಬನ್ನಿ. ಇದೇನ್ ಪೂಜಾರಪ್ಪ, ಪೂಜೆ ಮಾಡ್ತೀನಿ ಅಂತ ಹೂ ಹಣ್ಣು ತಗೊಂಡು ವಾಪಸ್ ಕೊಡ್ತಿದ್ದೀರಲ್ಲ, ಇದು ಸರಿನಾ? ನೀವೇ ಹೇಳಿ. ಕ್ಷಮಿಸಿಮ್ಮ, ನಾನು ಇದರಲ್ಲಿ ಯಾವುದೇ ತಾರತಮ್ಯನೂ ಮಾಡ್ತಿಲ್ಲ. ಇವ್ರನ್ನ ಬಿಟ್ಟು ಬೇರೆ ಯಾರೇ ಬಂದಿದ್ರು ಆ ರೀತಿ ಮಾಡ್ತಿರ್ಲಿಲ್ಲ. ನೀಲಾಂಬರಿ ಅಮ್ಮ ಇಡೀ ಊರಿಗೆ ದೊಡ್ಡವರು. ದೇವಸ್ಥಾನದ ಪೂಜೆಗಳು, ಊರಿನ ಪೂಜಾ ಕಾರ್ಯಕ್ರಮ ನಡೆಯೋದೇ ಇವರಿಂದ. ಹಾಗಾಗಿ ಇವ್ರನ್ನ ಕಾಯಿಸೋದು ಎಷ್ಟು ಸರಿ, ನೀವೇ ಹೇಳಿ. ಹಾಗಂತ ಮೊದಲು ಬಂದವ್ರನ್ನ ಎಷ್ಟೊತ್ತು ಬೇಕಾದ್ರೂ ಕಾಯಿಸ್ಬೋದು, ಏನ್ ಬೇಕಾದ್ರೂ ಅವಮಾನ ಮಾಡ್ಬೋದಾ? ನೀವು ದೊಡ್ಡವರು, ಈ ರೀತಿ ಮಾತನಾಡಬಾರ್ದು. ದೊಡ್ಡವರಾಗಿದ್ರೆ ಅವ್ರು ಯಾಕೆ ಹಾಗೆ ಮಾತಾಡ್ತಾ ಇದ್ರು? ಯಾರ್ಯಾರು ಎಷ್ಟೆಷ್ಟರಲ್ಲಿ ಇರ್ಬೇಕು ಅಷ್ಟರಲ್ಲೇ ಇರ್ಬೇಕು. ಹೇಳ್ತಿದ್ದೀನಿ, ನಮ್ಮ ಹಣದಲ್ಲೇ ಬದುಕಿ ನಮಗೆ ತಿರುಗಿ ಬಿಡೋದ? ಊರವರೆಲ್ಲ ತಿಂದು ತೆಗೋಕೆ ನಮ್ಮ ಆಸ್ತಿಯನ್ನು ಬಿಟ್ಟು ಬಿದ್ದಿದೀಯಾ? ಯಾರ ಆಸ್ತಿನೂ ನುಂಗಿ ನೀರು ಕುಡ್ದಿಲ್ಲ. ಸರಿಯಾಗಿ ಪಾಲಾಗಿತ್ತು. ಉಳಿಸ್ಕೊಳಕ್ ಯೋಗ್ಯತೆ ಇಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ? ಯಾರಿಗ್ ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇದ್ಯಾ? ನಿನ್ನ ಹತ್ರ ಮಾತಾಡ್ತಾ ಇಲ್ಲ ಬೆಟ್ಟೇಗೌಡ, ಸುಮ್ನೆ ನಿಂತ್ಕೋಬೇಕು ನೀನು ಅಷ್ಟೇ. ನಿನ್ನಿಂದ ಪಾಠ ಕಲಿಬೇಕಾಗಿಲ್ಲ ನಾನು ಹೇಗ್ ಬದುಕಬೇಕು ಅಂತ. ಪೂಜಾರಪ್ಪನವ್ರಾಗ್ಲೇ ಏನೋ ಹೇಳಿದ್ರಲ್ಲ, ಕೇಳಿಸ್ತಾ? ಪ್ರತಿ ವರ್ಷ ದೇವಸ್ಥಾನದ ಖರ್ಚು ವೆಚ್ಚ ಕೊಡೋ ದುಡ್ಡಲ್ಲಿ 1 ರೂಪಾಯಿ, ಒಂದೇ 1 ರೂಪಾಯಿ ಹೆಚ್ಚಿಗೆ ಕೊಡು ನೋಡೋಣ. ಮರ್ಯಾದೆ ತಾನಾಗೇ ಬರುತ್ತೆ. ಮರ್ಯಾದೆನ ಕೇಳಿ ಪಡೆಯೋದಲ್ಲ, ಮರ್ಯಾದೆ ಬರೋ ಹಾಗೆ ನಡ್ಕೋಬೇಕು. ಮರ್ಯಾದೆ ಬಗ್ಗೆ ನನಗೆ ಹೇಳ್ತಿದೀಯಾ? ದೇವಸ್ಥಾನ ಅಂತ ಸುಮ್ಮನೆ ಇದ್ದೀನಿ, ಇಲ್ಲ ಅಂದ್ರೆ ನಿನ್ ಮಾನ ಮರ್ಯಾದೆನ ಊರವ್ರ ಮುಂದೆ ಹರಾಜಾಗ್ತಾ ಇದ್ದೆ. ದೊಡ್ಡವರು ಅಂತ ಸುಮ್ಮನೆ ಇದ್ದೀನಿ. ಇನ್ನೊಂದು ಮಾತು ನಮ್ಮ ತಾಯಿ ಬಗ್ಗೆ ಮಾತಾಡಿದ್ರೆ ಏನೋ ಬೆದರಿಸ್ತಿದೀಯಾ? ಬೈರಾ, ಮತ್ತೆ ಮಾತಾಡೋದು ನೋಡಮ್ಮ ಅವರು. ದೇವ್ರ ಸನ್ನಿಧಿಯಲ್ಲಿ ಹೇಳ್ತಿದ್ದೀನಿ ಕೇಳೋ. ಯಾವತ್ತು ನೀನು ಪಾಪದ ಕೊಡ ತುಂಬುತ್ತೋ ಅವತ್ತು ನಿನ್ನ ಪರಿಸ್ಥಿತಿ ನೋಡಿ ಇಡೀ ಊರೇನಾಗುತ್ತೆ. ಅವತ್ತು ಹೀಗೆ ಸೊಕ್ಕಿಲಿ ಮಾತಾಡ್ತೀಯೋ ಅಥವಾ ಎಲ್ರ ಹತ್ರ ಕ್ಷಮೆ ಕೇಳ್ತೀಯೋ ನಾನು ನೋಡ್ತೀನಿ.
ಪೂಜಾರಪ್ಪ, ನೀವು ಪೂಜೆ ಶುರು ಮಾಡಿ. ಯಾರ್ಯಾರ ಮಾತ್ಕೊ ನಾನು ಕಿವಿ ಕೊಡೋದಿಲ್ಲ. ಓಂ ಗಣನಾನ್ವಾ ಗಣಪತಿಗಂ ಹವಾಮಹೇ. ಹೇಯ್ ಬಾರಲೆ ಹೋಗೋಣ. ನಿನ್ನ ಹಾಳು ಮಾಡದೆ ಬಿಡಲ್ಲ ಕಣೆ. ಈ ಕೋತಿನ ಮದ್ವೆ ಆಗೋದಾ? ಆದ್ರಾಯ್ತು ಬಿಡು. ಇನ್ನೊಂದು ಮದುವೆ ಆದ್ರೆ ಈ ಮನೆ ಯಾವಾಗ್ಲೂ ನಂದಗೋಕುಲ ತರ ಸುಖ ಶಾಂತಿ ನೆಮ್ಮದಿಯಿಂದ ಸುಭಿಕ್ಷವಾಗಿರುತ್ತೆ. ಈ ಮನೆಗೆ ಬರೋ ಹೆಣ್ಣು ತುಂಬಾ ಅದೃಷ್ಟವಂತಳಾಗಿರ್ತಾಳೆ. ಏನ್ ಹೇಳಿದ್ರಿ? ಸರಿ ಹೇಳಿ. ಮದ್ವೆ ಆದ್ರಾಯ್ತು ಒಂದೇ. ಅಶು, ನಾನು ಬೇಗ ಮಾವನ್ ಮನೆಗೆ ಹೋಗ್ಬೇಕು. ಮಾವಂಗೆ ನಾನೇ ಕಾಫಿ ಕೊಡ್ಬೇಕು. ಇವತ್ತು ಲಾಯರ್ ಬರ್ತಾರೆ. ಟೈಮ್ ಎಷ್ಟಾಯ್ತು? ಅಯ್ಯೋ, 4 ಗಂಟೆ ಆಗೋಗಿದೆ. ಸ್ವಲ್ಪ ಹೊತ್ತರಲ್ಲಿ ಬೆಳಕಾಗೋಗುತ್ತೆ. ಬೇಗ ರೆಡಿಯಾಗಿ ಮಾವನ್ ಮನೆಗೆ ಹೋಗ್ತೀನಿ. ಯಾರಿರ್ಬೋದು ಇಷ್ಟು ಬೇಗ? ನಿಂತ್ಕೋ. ಏನಿಷ್ಟು ಬೇಗ? ಚಿಕ್ಕತ್ತೆ, ನಿಮಗ್ ವಿಷಯ ಗೊತ್ತಿಲ್ವಾ? ನೆನ್ನೆ ಮಿಲ್ಲಿಂದ ಬಂದ್ಮೇಲೆ ಮುತ್ತು ಮಾವ ನಿಮ್ಗೇನೋ ಹೇಳಿಲ್ವಾ? ನೆನ್ನೆ ಮಿಲ್ಲಿಗೆ ಊಟ ತಗೊಂಡ್ ಹೋದಾಗ ಮುತ್ತು ಮಾವ ನನ್ನನ್ ಮದ್ವೆ ಆಗ್ತೀನಿ ಅಂದ್ರು. ಇವತ್ ಹೇಗಿದ್ರು ಲಾಯರ್ ಬರ್ತಿದಾರಲ್ಲ, ಅದಕ್ಕೆ ಎಲ್ರೂ ಬೇಗ ಎಬ್ಸಿ ರೆಡಿ ಮಾಡ್ಸೋಣ ಅಂತ ಬಂದೆ. ನಾ ಬಂದ್ಮೇಲೆ ಈ ಮನೇಲಿ ಒಬ್ರು ಒಂದ್ ಕೆಲ್ಸನೂ ಮಾಡೋದ್ ಬೇಡ. ಎಲ್ಲಾ ಕೆಲ್ಸ ನಾನೇ ಮಾಡ್ತೀನಿ. ನೀವು ಅತ್ತೆ ಎಲ್ಲ ಆರಾಮಾಗಿರಿ. ಕಾಫಿ ಮಾಡ್ಬೇಕು. ಅಡ್ಗೆ ಮನೆ ಈ ಕಡೆ ಅಲ್ವಾ? ಅದೇ ಇರ್ಬೇಕು. ಅಕ್ಕ ಅಕ್ಕ ಅಕ್ಕ, ಹೇಳಕ್ಕ, ಮನೆ ಮುಳುಗೋಗ್ತಾ ಇದೆ. ಏನಾಯ್ತೆ? ಯಾಕಿಷ್ಟು ಗಾಬರಿ ಆಗಿದ್ಯಾ? ಬೆಳಗ್ಗೆನೆ ಆ ಶನಿ ಬಂದು ಒಕ್ಕರ್ಸ್ಕೊಂಡಿದೆ. ಯಾರು? ಇನ್ಯಾರು? ಬೆಳ್ಳಿ. ಅವಳು ಯಾಕಂತೆ ಬಂದಿದ್ದಿಷ್ಟು ಬೇಗ? ಇಷ್ಟು ಬೇಗ ಬಂದಿರೋದಲ್ಲಕ್ಕ ತೊಂದ್ರೆ. ನಿನ್ನೆ ಮಿಲ್ಗೋಗಿದಾಗ ಮುತ್ತು ಅವಳನ್ನ ಮದ್ವೆ ಆಗ್ತೀನಿ ಅಂತ ಹೇಳದ್ನಂತೆ. ಕೇಳಿದ ತಕ್ಷಣ ನನಗೆ ಕೈ ಕಾಲೇ ಆಡ್ಲಿಲ್ಲ. ಅದಕ್ಕೆ ವಿಷಯ ಮೊದಲು ನಿನಗೆ ತಿಳಿಸೋಣ ಅಂತ ಬಂದೆ. ನಾನೇನ್ ಆಗ್ಬಾರ್ದು ಅಂತ ಅನ್ಕೋತಿದ್ದೀನೋ ಅದೇ ಆಗ್ತಿದೆ. ಎಲ್ಲಿದ್ದಾಳ ಅವಳು? ಅಡಿಗೆ ಮನೇಲಿ ಕಾಫಿ ಬೆರೆಸ್ತೀನಿ ಅಂತ ಹೋದ್ಲು. ಅತ್ತೆ, ಈಗ ಎದ್ರಾ? ಎಲ್ರಿಗೂ ಮುಂಚೆ ನಿಮ್ಗೆ ಮೊದಲನೇ ಕಾಫಿ ಕೊಡ್ಬೇಕು ಅಂತ ತಂದೆ. ನಿಮ್ಗೆ ಸಕ್ಕರೆ ಕಾಯಿಲೆ ಇದೆ ಅಲ್ವಾ? ಅದಕ್ಕೆ ಸಕ್ಕರೆ ಕಮ್ಮಿ ಹಾಕಿದೀನಿ. ವಯಸ್ಸಾದ್ಮೇಲೆ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕಲ್ವಾ ಅತ್ತೆ? ನಾಳೆ ಮುತ್ತು ಮಾವಂಗೆ ನಂಗೆ ಮಕ್ಕಳಾದ್ಮೇಲೆ ನೀವ್ ತಾನೇ ಎತ್ತಾಡಿಸ್ಬೇಕು. ತಗೊಳ್ಳಿ. ಇನ್ನೂ ಏನೇನೋ ಯೋಚನೆ ಮಾಡಿದ್ದೆ ಅತ್ತೆ. ಏನದು? ನನ್ ಮನೆಗ್ ಬಂದಾಗಿಂದ ನೋಡ್ತಾನೆ ಇದ್ದೀನಿ. ಸುಮ್ನೆ ಬೇಡದೇ ಇರೋದಕ್ಕೆಲ್ಲ ಖರ್ಚಾಗ್ತಿದೆ ಅತ್ತೆ. ಇವಳು ನನ್ ಬಗ್ಗೆ ಏನಾದ್ರೂ ಹೇಳ್ತಿದ್ದಾಳ? ಮನೇಲಿ ಬೆಳಗ್ಗೆ ಎಲ್ಲ ಲೈಟ್ ಉರಿತಿರತ್ತೆ, ಫ್ಯಾನ್ ಯಾವಾಗ್ಲೂ ಓಡ್ತಿರತ್ತೆ. ಇದೆಲ್ಲ ಕಮ್ಮಿ ಆಗ್ಬೇಕಲ್ವಾ ಅತ್ತೆ? ಒಂದ್ ಕೆಲ್ಸ ಮಾಡ್ಬಿಡಿ, ಮನೆಗೆ ಏನೇನ್ ಖರ್ಚು ಬರುತ್ತೋ ಅದನ್ನೆಲ್ಲ ನಾನ್ ನೋಡ್ಕೊಳ್ತೀನಿ. ಮನೆ ಬೀಗಕ್ಕೆ ನನ್ ಕೈ ಕೊಟ್ಬಿಡಿ. ನಿಮ್ಗೆ ಎಷ್ಟೇ ದುಡ್ಡು ಬೇಕಂದ್ರು ಮಾವನ ಹತ್ರ ನಾನ್ ಇಸ್ಕೊಡ್ತೀನಿ. ಸರಿನಾ ಅತ್ತೆ? ತಿಂಗಳ ಕೊನೆ ವೇಳೆಗೆ ಖರ್ಚೆಲ್ಲ ಕಳ್ದು ತುಂಬಾ ದುಡ್ಡು ಉಳಿಸ್ತೀನಿ. ನಮ್ಮನೇಲೂ ಹಾಗೆ ಮಾಡ್ತಿದ್ದೆ. ಕೊನೆಗೆ ಉಳ್ದಿದ್ದ ದುಡ್ಡಲ್ಲಿ ಅಮ್ಮಂಗೆ ಏನಾದ್ರೂ ಕೊಡಿಸ್ತಿದ್ದೆ. ನಿಮ್ಗೂ ಹಾಗೆ ಕೊಡಿಸ್ತೀನಿ. ಕಾಫಿ ಕುಡಿರಿ, ಆರೋಗ್ತಿದೆ. ನನ್ ಮಾವನ್ ಕಾಫಿ ಕೊಟ್ ಬರ್ತೀನಿ. ಒಂದು ಪೈಸೆ ಖರ್ಚಿಲ್ದೆ ಇಷ್ಟು ವರ್ಷ ನೀವು ಕಾಪಾಡ್ಕೊಂಡು ಬಂದಿರೋ ಗೌರವನ ತನಗೂ ಬೇಕು ಅಂತ ಕೇಳ್ತಿದ್ದಾಳೆ.
ನಮ್ಮನೆ ಕಾಫಿ ನಮ್ಗೆ ಕೊಟ್ಟು ಮನೆ ಕೀ ಕೇಳ್ತಿದ್ದಾಳೆ. ಮದ್ವೆಗ್ ಮುಂಚೆನೆ ಹೀಗೆ, ಮದ್ವೆ ಆದ್ಮೇಲೆ ಇನ್ನು ಹೇಗೆ? ನನಗೆ ಬರ್ತಾ ಇರೋ ಕೋಪಕ್ಕೆ ಅವಳನ್ನ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಲಾಯರ್ ಬರ್ತಾರೆ ಅನ್ನೋ ಟೆನ್ಷನ್ ನನಗೆ. ಉಸಿರುಗಟ್ಸೋ ಹಾಗೆ ಮಾಡ್ತಾಳೆ. ಇವಳನ್ನು ಉಸಿರಾಡಕ್ಕೆ ಬಿಟ್ಟಿದ್ದೆ. ಏನಾಯ್ತಕ್ಕ? ತಲೆ ಮೇಲೆ ಏನಾದರೂ ಇದೆಯಾ ಅಂತ ನೋಡಿದೆ. ಅವತ್ತು ಬೆಳ್ಳಿನ ಊರಿಂದ ಆಚೆ ಓಡಿಸ್ಬೇಕು ಅಂತಿದ್ದಂಗೆ ಕೆಲಸದವ್ರ ಮೇಲೆ ಲೈಟ್ ಬಿತ್ತು. ನಿನ್ನೆ ಅವಳನ್ನ ಮನೆಯಿಂದ ಆಚೆ ಕಳಿಸ್ಬೇಕು ಅನ್ನೋದಕ್ಕೆ ನನ್ನ ಫೋಟೋ ಹೊಡೆದು ಚೂರಾಯ್ತು. ಅವಳ ಬಗ್ಗೆ ಮಾತಾಡಿದ್ರೆ ಇನ್ನೂ ಏನೇನು. ನಾವು ಕೊಡೋ ಕಾಟಕ್ಕೆ ಅವಳು ಈ ಊರ್ ಬಿಟ್ಟೋಗ್ತಾಳೋ ಇಲ್ಲ ಈ ಪ್ರಪಂಚನೇ ಬಿಟ್ಟೋಗ್ತಾಳೋ ಗೊತ್ತಿಲ್ಲ. ಲಾಯರ್ ಬಂದು ಹೋದ ತಕ್ಷಣ ಮುತ್ತು ನಾನು ನೇರವಾಗಿ ಕೇಳ್ತೀನಿ, ಬೆಳ್ಳಿನ ನೀನು ಮದುವೆ ಆಗ್ತೀನಿ ಅಂತ ಹೇಳಿದ್ಯಾ ಅಂತ. ಏನು ಹೇಳ್ತಾನೋ ನೋಡೋಣ. ಮಾವಯ್ಯ, ಇದೇನ್ ಇಷ್ಟು ಬೇಗ ಎದ್ದಿದ್ದೀರಾ? ತಗೊಳ್ಳಿ ಕಾಫಿ. ಏನ್ ಬೆಳ್ಳಿ ಇಷ್ಟು ಬೇಗ ಬಂದಿದ್ಯಾ? ಏನಾದ್ರು ವಿಶೇಷ ಇತ್ತಾ? ಇನ್ಮೇಲೆ ದಿನ ವಿಶೇಷನೇ ಮಾವಯ್ಯ. ಲಾಯರ್ ಬಂದ್ಮೇಲೆ ಮುತ್ತು ಮಾವ ನನ್ನನ್ನು ಮದ್ವೆ ಆಗ್ತೀನಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಬಂದೆ. ಹಾಗಂತ ಯಾರು ಹೇಳಿದ್ದು? ಯಾರು ಯಾಕೆ ನನಗೆ ಹೇಳ್ಬೇಕು ಮಾವಯ್ಯ? ನಾನೇ ಹೇಳ್ತಿರೋದು. ನಿನ್ನೆ ಮುತ್ತು ಮಾವ ನನ್ನನ್ ಮದ್ವೆ ಆದ್ಮೇಲೆ ಈ ಮನೆಗ್ ಮಹಾರಾಣಿನೂ ನೀನೆ, ಎಲ್ಲ ಕೆಲ್ಸನೂ ನಿಂದೆ ಅಂತ ಹೇಳಿದ್ರು. ನಾನು ಈ ಮನೆಗ್ ಬಂದ್ಮೇಲೆ ಎಲ್ಲ ನಾನು ಹೇಳ್ದ ಹಾಗೆ ನಡಿಬೇಕು. ನನ್ ಮಾತ್ ಮೀರಿ ಏನೂ ನಡೆಯೋ ಹಾಗಿಲ್ಲ. ಅಂಡರ್ಸ್ಟುಡ್ ಮಾವಯ್ಯ? ಅಂಡರ್ಸ್ಟುಡ್ ಕಣಮ್ಮ. ನೀನೇನು ಹೇಳ್ತೀವೋ ಹಾಗೆ ಕೇಳ್ತೀನಿ. ನಿನ್ನ ಮಾತೇ ಈ ಮನೇಲಿ ಕೊನೆ. ದೇವರು ಎಲ್ಲ ಒಳ್ಳೇದು ಮಾಡ್ತಾನೆ ಅಂತ ಅನ್ಕೊಂಡಿದ್ದೀನಿ. ಅದು ನಮ್ಮ ಮಾವಯ್ಯ ಅಂದ್ರೆ. ಮುತ್ತು ಮಾವಂಗ್ ಕಾಫಿ ಕೊಟ್ಟು ಬರ್ತೀನಿ. ಮುತ್ತು ಮಾವ, ಮುತ್ತು ಮಾವ, ಮುತ್ತು ಮಾವ, ಹೇಳಿ ಬೇಗ, ಬೆಳಗ್ಗೆ ಆಯ್ತು. ಏ ಬೆಳ್ಳಿ, ನೀನು ಮೊದ್ಲು ಕಾಫಿ ಕುಡೀರಿ ಮಾವ. ಏನ್ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಇವತ್ತು ಲಾಯರ್ ಬರ್ತಿದಾರಲ್ಲ, ನೀವು ಬೇಗ ಎದ್ದು ರೆಡಿ ಆಗಿ. ಅವ್ರೇನೋ ಬರ್ತಿದಾರ ಸರಿ, ಲಾಯರ್ ಬರೋದಕ್ಕೂ ನಿನ್ಗೂ ಏನ್ ಸಂಬಂಧ? ಅದು ನಿಮಗ್ ಸಂಬಂಧಪಟ್ಟಿರೋ ವಿಷಯ ಅಲ್ವಾ? ಹೌದು. ಅಂದ್ಮೇಲೆ ಅದ್ ನನ್ಗೂ ಸಂಬಂಧಪಟ್ಟಿರೋ ವಿಷಯ ಅಲ್ವಾ? ಇನ್ಮೇಲೆ ನಿಮ್ದೇನೇ ಕೆಲ್ಸ ಇದ್ರು ಅದನ್ನ ನಾನ್ ನೋಡ್ಕೊಳ್ತೀನಿ. ನನಗೆ ಹೇಳ್ದೆ ನೀವ್ ಯಾವ ಕೆಲ್ಸನೂ ಮಾಡಂಗಿಲ್ಲ, ಸರಿನಾ? ಸರಿ ಆಯ್ತು. ಬೇಗ ಕಾಫಿ ಕುಡ್ದು ರೆಡಿ ಆಗಿ, ಆಮೇಲೆ ನಾ ಬರ್ತೀನಿ. ಬೆಳ್ಳಿ ನಿಂತ್ಕೋ. ಏನ್ ಮಾವ? ಚಿಕ್ಕಮ್ಮ ಒಂದ್ ಚೆಕ್ ಕೇಳಿದ್ರು, ಹೇಗೂ ಕೆಳಗೆ ಹೋಗ್ತಿದ್ಯಲ್ಲ ಹಾಗೆ ಅವ್ರು ಕೇಳ್ಕೊಟ್ಬಿಡು. ಸರಿ ಮಾವ. ಅತ್ತೆ, ಅತ್ತೆ, ಮಾವನ್ ಚೆಕ್ ಕೇಳಿದ್ರಂತಲ್ಲ, ಕೊಟ್ಟಿದ್ದಾರೆ. ಅತ್ತೆ, ನನ್ನ ಲಾಯರ್ನ ಯಾವತ್ತೂ ನೋಡಿಲ್ಲ. ಅವ್ರು ಬಂದ ತಕ್ಷಣ ಮುತ್ತು ಮಾವ ನನ್ನನ್ನು ಮದುವೆ ಮಾಡ್ಕೊಳ್ಳೋದನ್ನ ಅವ್ರಿಗೆ ಹೇಳಿ, ಹಾಗೆ ಇವಳು ಬೆಳ್ಳಿ ಅಂತ ತುಂಬಾ ಒಳ್ಳೆ ಹುಡುಗಿ, ನಮ್ಮ ಸಂಬಂಧಿಕರೇ ಅಂತ ಹೇಳಿ ಮದುವೆನ ಬೇಗ ಮಾಡ್ಕೋಬೇಕಂತೆ ಅಂತ ಮುತ್ತು ಮಾವಂಗೆ ಹೇಳಕ್ ಹೇಳಿ. ಅಯ್ಯೋ, ಯಾಕೆಲ್ರು ಇಷ್ಟೊಂದು ಸೀರಿಯಸ್ ಆಗ್ಬಿಟ್ರಿ? ನಾನೇ ನಿಮ್ಮ ಮಸ್ತಿಲ್ ಪಾಲ್ ಕೇಳ್ತಿದ್ದೀನ. ನಾನು ಅವಾಗ ಹಿಂಗ್ ಕಾಮಿಡಿ ಮಾಡ್ತೀನಿ ಅಂತ ಗೊತ್ತು ತಾನೆ, ಯಾರು ಏನು ಅನ್ಕೋಬಾರ್ದು. ತಗೊಳ್ಳಿ ಅತ್ತೆ ಚೆಕ್ಕು. ಬೈರ, ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಲಾಯರ್ ಬಂದಾಗ ಆ ಬೆಳ್ಳಿ ಇಲ್ಲಿರಬಾರ್ದು ಅಷ್ಟೇ.